ವಿಡಿಯೋನಲ್ಲಿ ನನ್ನ ಪ್ರೆಗ್ನೆನ್ಸಿ ಜರ್ನಿ ಮತ್ತು ನನ್ನ ಡೆಲಿವರಿ, ನನ್ನ ಮಗ ಪ್ರೀಟರ್ಮ್ ಆಗಿದ್ದು NICUನಲ್ಲಿದ್ದು ಇಷ್ಟು ತನಕ ಕೇಳಿದ್ರಿ. ಇದು ಆದಮೇಲೆ ಮನೆಗೆ ಬಂದಮೇಲೆ ಇನ್ನೂ ಚಾಲೆಂಜಿಂಗ್ ಆಗಿತ್ತು. ಹಾಯ್, ಹಲೋ, ಎಲ್ಲರಿಗೂ ನಮಸ್ಕಾರ. ಸಿಂಪ್ಲಿ ಹರ್ಷಿತ್ ಚಾನಲ್ಗೆ ಸ್ವಾಗತ. ನಾನು ಹರ್ಷಿತಾ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯಾರು ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಲಾಸ್ಟ್ ವಿಡಿಯೋನಲ್ಲಿ ನನ್ನ ಪ್ರೆಗ್ನೆನ್ಸಿ ಜರ್ನಿ ಮತ್ತು ನನ್ನ ಡೆಲಿವರಿ, ನನ್ನ ಮಗ ಪ್ರೀಟರ್ಮ್ ಆಗಿದ್ದು NICUನಲ್ಲಿದ್ದು ಇಷ್ಟು ತನಕ ಕೇಳಿದ್ರಿ. ಇದು ಆದಮೇಲೆ ಮನೆಗೆ ಬಂದಮೇಲೆ ಇನ್ನೂ ಚಾಲೆಂಜಿಂಗ್ ಆಗಿತ್ತು ಮಗುನ ಹ್ಯಾಂಡಲ್ ಮಾಡೋದು. ಅದ್ರ ಬಗ್ಗೆ ನಾನು ಇವತ್ತು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಮಗುನ ಮನೆಗೆ ಕರ್ಕೊಂಡು ಬಂದ ಮೇಲೇ ನಾನು ಫೇಸ್ ಮಾಡಿದ್ದು 2 ಮೇಜರ್ ಚಾಲೆಂಜಸ್. ಒಂದು ಬಂದು ಮಗುನ ನಾನು ಬೆಚ್ಚಗೆ ಇಡಬೇಕಿತ್ತು, ಟೆಂಪ್ರೇಚರ್ ಮೇಂಟೈನ್ ಮಾಡಬೇಕಿತ್ತು, ಸ್ವಲ್ಪನೂ ಥಂಡಿ ಆಗ್ದಂಗೆ ನೋಡ್ಕೊಬೇಕಿತ್ತು. ಯಾಕಂದರೆ ಆಲ್ರೆಡಿ 2 ಸಲ ಜಾಂಡೀಸ್ ಆಗಿತ್ತು. NICUಯಿಂದ ಬಂದಿದ್ದೀನಿ, ತುಂಬ ಸಣ್ಣ ಇದ್ದ, ಎತ್ಕೊಳಕ್ಕೆ ಒಂಥರ ಭಯ ಆಗೋದು ನನಗೆ. ಯಪ್ಪ ಹೆಂಗೆ ಎತ್ಕೊಳೋದು ಏನಪ್ಪ ಅಂತ ಅಂದ್ಕೊಂಡು ತುಂಬ ಸಣ್ಣ ಇದ್ದ. ಅದ್ರ ಜೊತೆಗೆ ಅವ್ನ ಬಾಡಿ ಟೆಂಪ್ರೇಚರ್ ಮೇಂಟೈನ್ ಮಾಡಬೇಕಿತ್ತು, ಥಂಡಿ ಆಗದಿರೋಂಗೆ ನೋಡ್ಕೊಬೇಕಿತ್ತು. ಹಾಸ್ಪಿಟಲಿಂದ ಬರ್ತಾನೆ ನರ್ಸ್ ಎಲ್ಲರೂ ಮಗುನ ಹೇಗೆ ರ್ಯಾಪ್ ಮಾಡೋದು ಕ್ಲಾತಲ್ಲಿ ಅಂತ ಹೇಳ್ಕೊಟ್ಟಿದ್ದು. ಅದನ್ನ ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಇಟ್ಕೊಂಡು ಇವನ್ನ ನಾನು 2-3 ಬಟ್ಟೆನಲ್ಲಿ ರ್ಯಾಪ್ ಮಾಡ್ತಾ ಇದ್ದೆ ಟೆಂಪ್ರೇಚರ್ ಮೇಂಟೈನ್ ಮಾಡೋಕ್ಕೆ. ಯಾಕಂದರೆ ಅವ್ನಿಗೆ ಬರಬೇಕಾದ್ರೇ ಅವ್ನ ಕೈಗೊಂದು ವಾಚ್ ಹಾಕಿದ್ರು, ಚಿಕ್ಕದೊಂದು ಒಂದು ಎಲೆಕ್ಟ್ರಾನಿಕ್ ವಾಚ್ ಥರ ಹಾಕಿದ್ದು. ಅದು ಬಂದು ಅವನದು ಅದು ಟೆಂಪ್ರೇಚರ್ ಮೆಷರ್ ನೋಡ್ತಾ ಇರುತ್ತೆ. ಅವ್ನು ಸ್ವಲ್ಪ ಕೋಲ್ಡ್ ಆಯ್ತು ಅಥವಾ ಒಂದು ಸ್ವಲ್ಪ ಇದಕ್ಕೆ ಟೆಂಪ್ರೇಚರ್ ಏನಾದ್ರು ಕಡಿಮೆ ಆಯ್ತಂದರೆ ಅದು ಅಲಾರಾಮ್ ಹೊಡ್ಕೊತಾ ಇತ್ತು. ಆವಾಗ ನಾವು ಅವನ್ನ ನೀಟಾಗಿ ರ್ಯಾಪ್ ಮಾಡಿ ಅವನ್ನ ಬೆಚ್ಚಗೆ ಇಡಬೇಕು ಅನ್ನೋ ಥರ ಇತ್ತು. ಸೊ ಅದ್ರ ಕಡೆ ಗಮನ ಕೊಡಬೇಕಿತ್ತು. ಆ್ಯಂಡ್ ಆ ವಯಸ್ಸಿನ ಒಂದು ವಾರ 15 ದಿವಸ ಮಗುಗೆ ಯೂಶಲಿ ಡೈಪರ್ ಹಾಕಲ್ಲ, ಯಾಕಂದರೆ ಸ್ಕಿನ್ ರ್ಯಾಷಸ್ ಆಗುತ್ತೆ. ಸುಮ್ಮನೆ ಒಂದು ಲಂಗೋಟಿ ಥರ ಕಟ್ಟಿರ್ತಾರೆ ಅಷ್ಟೇ. ಬಟ್ ನಾನು ಇವನಿಗೆ ಡೈಪರ್ ಯೂಸ್ ಆವಾಗಲಿಂದನೇ ಸ್ಟಾರ್ಟ್ ಮಾಡಬೇಕಿತ್ತು. ಯಾಕಂದರೆ ನಾನು 2-3 ಕ್ಲಾತ್ ರ್ಯಾಪ್ ಮಾಡಿರ್ತಾ ಇದ್ದೆ. ಒಂದ್ಸಲ ಅವನೇನಾದರೂ ಯೂರಿನ್ ಪಾಸ್ ಮಾಡಿದ್ರು ಕೂಡ ಮತ್ತೆ ನಾನು ಬಟ್ಟೆ ಎಲ್ಲ ಬದಲಾಯಿಸ್ಬೇಕಾಗಿರ್ತಾ ಇತ್ತು. ತುಂಬ ಬಟ್ಟೆ ಯೂಸ್ ಆಗ್ತಾ ಇತ್ತು, ಅವನ್ನ ಬೆಚ್ಚಗಿಡಬೇಕಿತ್ತು. ಹಾಗಾಗಿ 15th ಡೇ ಅವ್ನು NICUನಲ್ಲಿದ್ದಾಗಲೂ ಡೈಪರ್, ಅವ್ನು ಹುಟ್ಟಿದಾಗಿಂದನೂ ಅದು ಡೇ 1ಇಂದಾನೇ ಅವನಿಗೆ ಡೈಪರ್ ಯೂಸೇಜ್ ಸ್ಟಾರ್ಟ್ ಆಗಿಬಿಡ್ತು. ಅದೊಂದು ಇದಾಗಿತ್ತು. ಅವನಿಗೆ ಸ್ನಾನ ಮಾಡಿಸೋ ವಿಷಯ ಬಂದರೆ, ಅವ್ನು ತುಂಬ ಸಣ್ಣ ಇದ್ದ. ನಮ್ಮ ತಾಯಿಗೆ ಕೂಡ ಮಕ್ಕಳಿಗೆ ಸ್ನಾನ ಮಾಡಿಸಿ ಏನೂ ಗೊತ್ತಿರಲಿಲ್ಲ. ಯಾಕಂದರೆ ನಮ್ಮ ಮನೆಯಲ್ಲಿ ಅಂದರೆ ನನ್ನ ಕಸಿನ್ಸ್ಗೆಲ್ಲ ಮಕ್ಕಳಿದ್ರು, ನಮ್ಮ ಮನೆ ಅಂತ ಬಂದಾಗ ನನ್ನ ಮಗನೇ ಫಸ್ಟ್ ಮೊಮ್ಮಗ. ಸೊ ಅವರಿಗೂ ಗೊತ್ತಾಗ್ತಿರಲಿಲ್ಲ. ಅವ್ರು ಸ್ವಲ್ಪ ಹಿಡ್ಕೊಳಕ್ಕೆ ತುಂಬ ಹೆದರ್ಕೊತಾ ಇದ್ರು. ಆಮೇಲೆ ಗೊತ್ತಿರೋರಿಂದ ಒಂದು ಅಜ್ಜಿಗೆ ಹೇಳಿ ಅವ್ರು ಬಂದು ಅವ್ನಿಗೆ ಡೈಲಿ ಸ್ನಾನ ಮಾಡಿಸಿ ಹೋಗ್ತಾಯಿದ್ರು. ಸ್ನಾನ ಮಾಡಿಸಿ ಸಾಂಬ್ರಾಣಿ ಹಾಕಿದ ತಕ್ಷಣ ಹಂಗೆ ಅವ್ನಿಗೆ ಡ್ರೆಸ್ ಹಾಕಿ ವ್ರ್ಯಾಪ್ ಮಾಡಿಬಿಡ್ಬೇಕು ಕ್ಲಾತಲ್ಲಿ, ಡೈಪರ್ ಹಾಕಿ. ಟೆಂಪ್ರೇಚರ್ ಸ್ವಲ್ಪನೂ ಇದಾಗಂಗಿಲ್ಲ, ಕಡಿಮೆ ಆಗೋ ಥರ ಇರ್ತಾ ಇರಲಿಲ್ಲ. ಆಮೇಲೆ ಸೆಕೆಂಡ್ ಒಂದು ಚಾಲೆಂಜ್ ನನಗಿದ್ದಿದ್ದಂದರೆ ಮಗುಗೆ ಹಾಲು. ಬ್ರೆಸ್ಟ್ ಫೀಡಿಂಗ್ ಆಗಿದ್ದರೆ ಅದು ಒಂಥರ, ಫಾರ್ಮುಲಾ ಫೀಡಿಂಗ್ ಆಗಿದ್ದರಿಂದ ಸ್ಟಾರ್ಟಿಂಗಲ್ಲಿ ಅದು ಫಸ್ಟೇನೆ ಬೇಡ, ಇದು ಫೀಡಿಂಗ್ ಬಾಟ್ಲ್ ಅಭ್ಯಾಸ ಮಾಡಿಸ್ಬೇಡಿ, ಅಕಸ್ಮಾತ್ ಬರ್ಬೋದು, ನೆಕ್ಸ್ಟ್ ನಿಮಗೆ ಹಾಲು ಬರ್ಬೋದು, ಮಗು ಅವಾಗ ಲ್ಯಾಚ್ ಮಾಡೋಕ್ಕಾಗಲ್ಲ, ನೀವು ಅವನಿಗೆ ಒಳ್ಳೆನಲ್ಲಿ ಕುಡಿಸಿ ಅಂದ್ಬಿಟ್ಟು ನನಗೆ ಡಾಕ್ಟರ್ ಹೇಳಿದರು. ಅದು ಎಷ್ಟು ಕಷ್ಟ ಅಂದರೆ, ಹಿಂಗೆ ಬಾಯಲ್ಲಿ ಹಿಡಿದು ಅವನಿಗೆ ಸ್ವಲ್ಪನೇ ಒಳ್ಳೆನಲ್ಲಿ ತಗೊಂಡು ಹಾಕಿ ಫಸ್ಟ್ ಒಂದು 30 ml ಅಂತ ಹೇಳಿದರು. ಆಮೇಲೆ ಡಾಕ್ಟರ್ ಹೇಳಿದ ಒಂದು ಇಂಪಾರ್ಟೆಂಟ್ ಏನಂತಂದರೆ, ಅವನು ವೆಯ್ಟ್ ಕಡಿಮೆ ಇದ್ದಾನೆ, ಅಂದರೆ ಲೈಕ್ 2.5 kg ಅದು ಏನೊಂದು ಇದಿತ್ತು, ಅದು ರೀಚ್ ಆಗಿರಲಿಲ್ಲ ಅವನಿನ್ನ ಆ ಒಂದು ವೆಯ್ಟ್ನ. ಅವನು ಪ್ರೀಟರ್ಮ್ ಇರೋದ್ರಿಂದ ಅವ್ನಿಗೆ ಹಸುವಾದಾಗ ಅವನು ಅಳಲ್ಲ. ಇನ್ನು ಅವನು ನೀವು ಮಲಗಿಸಿದ್ರೆ ಅವ್ನು ಸುಮ್ಮನೆ ಮಲ್ಕೊಂಡೇ ಇರ್ತಾನೆ. ನೀವು ನೆನ್ಪಿಟ್ಕೊಂಡು ನೀವು ನೋಡಿಕೊಂಡು ಅವನಿಗೆ 2 hours ಒನ್ಸ್ ಫೀಡ್ ಮಾಡಬೇಕು. ಅವ್ನು ಕೇಳಲ್ಲ, ಬೇರೆ ಮಕ್ಳ ಥರ ಅಳಲ್ಲ ಅವನು ಅಂತ ಹೇಳಿದರು. ನಾನು 2 hours ಒನ್ಸ್ ಟೈಮ್ ನೋಡಿಕೊಂಡು ಆ 2 hours ಆಗಿದ ತಕ್ಷಣ ಅವ್ರು ಎಷ್ಟು ಕ್ವಾಂಟಿಟಿ ಅವ್ರು ಹೇಳಿದ್ರು ಅದನ್ನು ನಾನು ಅವ್ನು ಮಾಡಿ ಕೊಡಿಸ್ತಾ ಇದ್ದೆ.
ಅದೊಂದಿತ್ತು. ಒಳ್ಳೆನಲ್ಲಿ ಕುಡಿಸ್ಬೇಕಿತ್ತು. ತುಂಬ ಟೈಮ್ ಹಿಡಿತಾ ಇತ್ತು. ಒಂದು ಫೀಡಿಗೇನೆ ಒಂದು ಹಾಫ್ ಆನ್ ಅವರ್ ಆಗೋಗ್ಬಿಡ್ತಾ ಇತ್ತು ಅವನಿಗೆ ಕೊಡೋ ಅಷ್ಟರಲ್ಲಿ. ಫಸ್ಟೇನೆ ಫೀಡಿಂಗ್ ಮಕ್ಕಳು ಬೇಡ ಅಂತ ಅಂದ್ಬಿಟ್ಟು. ಇಲ್ಲಿ ನಾನು ಒಂದು ಏನು ಹೇಳಬೇಕಂದ್ರೆ, ಎಲ್ಲರೂ ಹೇಳ್ತಾರೆ ಲೈಕ್ ಬ್ರೆಸ್ಟ್ ಫೀಡಿಂಗ್ ಬಂದು ತುಂಬಾ ಕಷ್ಟ, ತುಂಬ ಸುಸ್ತಾಗ್ಬಿಡತ್ತೆ, ಬಾಡಿ ಎನರ್ಜಿ ಡ್ರೈನ್ ಆಗುತ್ತೆ. ಸಿನ್ಸ್ ನಾವು ತಿನ್ನೋ ಫುಡ್ ಬಂದು ಮಿಲ್ಕಾಗಿ ಕನ್ವರ್ಟ್ ಆಗೋದ್ರಿಂದ ಬ್ರೆಸ್ಟ್ ಫೀಡಿಂಗ್ ತುಂಬ ಕಷ್ಟ. ಫಾರ್ಮುಲಾ ಫೀಡಿಂಗ್ ಏನು, ಪೌಡರ್ ಮಿಕ್ಸ್ ಮಾಡಿ ಕೊಡೋದು ಅಂತ ನಾನು ಕೇಳಿದ್ದೀನಿ. ಹೌದು, ಬ್ರೆಸ್ಟ್ ಫೀಡಿಂಗ್ ಎಷ್ಟು ನಿಮಗೆ ಸ್ಟ್ರೆಸ್ ಆಗುತ್ತೋ, ಎಷ್ಟು ನಿಮ್ಮ ಬಾಡಿ ಇದಾಗುತ್ತೋ, ಫಾರ್ಮುಲಾ ಫೀಡಿಂಗ್ ಏನು ಸುಲಭ ಅಲ್ಲ. ಅದು ಕೂಡ ಅಷ್ಟೇ ಕಷ್ಟ ಇದೆ. ಈ ಏನಂದರೆ, ಈಗ ಮಗು ಅಳಕ್ಕೆ ಶುರು ಮಾಡ್ತು ಅಂತ ಅಂದ್ಕೊಳ್ಳಿ, ಇವನೊಂದು 3 ಮಂತ್ಸ್ ಆಗೋ ತನಕ ಅಳ್ತಾ ಇರಲಿಲ್ಲ. ನಾವು ಯಾವಾಗ ಫೀಡ್ ಮಾಡ್ತಾ ಇದ್ವೋ ಆವಾಗ ಫೀಡ್ ತೊಗೊತಾ ಇದ್ದ. ಅಲ್ಲಿ ತನಕ ನನಗೇನು ಅನಿಸ್ತಾ ಇರಲಿಲ್ಲ. ಯಾವಾಗ ಇವ್ನಿಗೊಂದು 3 ಮಂತ್ಸ್ ಕಂಪ್ಲೀಟ್ ಆಯಿತೋ ಆವಾಗ ಇವನು ಹಸುವಾದಾಗ ಅಳಕ್ಕೆ ಶುರು ಮಾಡ್ತಾ ಇದ್ದ. ಒಂದೊಂದ್ಸಲ 2 ಅವರ್ಸ್ ಆ ಪೀರಿಯಡ್ ಅವ್ರು ಏನು ಕೊಟ್ಟಿದ್ರು ಅದನ್ನ ಕಂಪ್ಲೀಟೇ ಆಗಿರ್ತಾ ಇರಲಿಲ್ಲ. ಆಲ್ರೆಡಿ ಅವ್ನಿಗೆ ಹಸುವಾಗಿ ಅಳಕ್ಕೆ ಶುರು ಮಾಡ್ತಾ ಇದ್ದ. ಆವಾಗ ಇವ್ನು ಅಳಕ್ಕೆ ಶುರು ಮಾಡಿದಾಗ ಎದ್ದು ಅದು ಬಿಸಿ ನೀರು ಕಾಯಿಸ್ಬೇಕು, ಬಿಸಿ ನೀರಲ್ಲಿ ಪೌಡರ್ ಹಾಕಿ ಮಿಕ್ಸ್ ಮಾಡಿ ಮತ್ತೆ ಅದನ್ನು ಸ್ವಲ್ಪ ತಣ್ಣಗೆ ಮಾಡಿ, ಮಗು ಕುಡಿಯೋ ಥರ ತಣ್ಣಗೆ ಮಾಡಿ ತಗೊಂಡೋಗೋ ಅಷ್ಟರಲ್ಲಿ ಇವ್ನ ಅಳುಗೆ ಹಾಗೆ ಹೆಂಗಂದ್ರೆ ನನಗೂ ಅಳು ಬಂದ್ಬಿಡ್ತಾ ಇತ್ತು. ಅಯ್ಯೋ ಏನಪ್ಪ ಇಷ್ಟೊಂದು ಹಸುವಿಂದ ಅಳ್ತಾ ಇದೆ ಮಗು, ಇದಿಷ್ಟೊಂದು ಟೈಮ್ ತಗೊತಾ ಇದೆ. ಬ್ರೆಸ್ಟ್ ಫೀಡಿಂಗ್ ಆಗಿದ್ದಿದ್ರೆ ಹಂಗೇನೆ ಹಾಲು ಕುಡಿಸಿ ಅಲ್ಲೇ ಸಮಾಧಾನ ಮಾಡ್ಬೋದಿತ್ತು. ಅಯ್ಯೋ ಇದು ಏನಪ್ಪ ಇದು, ನಾನು ಏನು ಮಾಡಿದ್ದೀನಿ, ನನಗೆ ಈ ಥರ ಒಂದು ಸ್ಥಿತಿ ಬಂತಲ್ಲ, ಏನಕ್ಕೆ ಈ ಥರ ಆಯಿತು, ಅದು ಮಗು ಹಂಗೆ ಅದು ಅಳೋದಕ್ಕೆ ನಮಗೆ ಕರ್ಲ್ ಕಿತ್ಕೊಂಡು ಬರ್ತಾ ಇರುತ್ತೆ. ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಮಾಡೋಣ ಅಂತ ಅಷ್ಟು ಫಾಸ್ಟಾಗಿ ಮಾಡ್ತಾ ಇರ್ತೀವಿ. ಇನ್ನೊಂದು ಏನಂತಂದರೆ, ನೀವು ಫಾರ್ಮುಲಾ ಮಿಲ್ಕ್ನ ಮುಂಚೆನೇ ಮಾಡಿ ಸ್ಟೋರ್ ಮಾಡೋಕ್ಕೂ ಆಗಲ್ಲ. ಅದು 1 ಅವರ್ಗೆ ಎಕ್ಸ್ಪೈರ್ ಆಗಿಬಿಡುತ್ತೆ, ಹಾಲು ವೇಸ್ಟ್ ಆಗಿಬಿಡುತ್ತೆ. ಅಲ್ಲೇ ಮಾಡಿ ಅಲ್ಲೇ ಮಗು ಕೊಡಬೇಕು. ಅಷ್ಟರಲ್ಲಿ ಇವನು ಹತ್ತು ಇದು ಮಾಡೋನು, ಅದೊಂದಷ್ಟು ಸಂಕಟ ಆಗ್ತಾ ಇತ್ತು. ಅವಾಗ ಅನ್ಸೋದು, ಅಯ್ಯೋ ಬ್ರೆಸ್ಟ್ ಫೀಡಿಂಗ್ ಮಾಡೋ ಥರ ಇದ್ದಿದ್ದು ಎಷ್ಟು ಚೆನ್ನಾಗಿರ್ತಾ ಇತ್ತು, ಹೆಂಗಪ್ಪ ಇದು ಫಾರ್ಮುಲಾ ಫೀಡ್ ಮಾಡೋ ಮದರ್ಸ್ ಹೆಂಗಪ್ಪ ಇದನ್ನೆಲ್ಲ ಹ್ಯಾಂಡಲ್ ಮಾಡ್ಕೊತಾರೆ ದೇವ್ರೇ ಅಂತ ಅನ್ಸೋದು. ಯಾವಾಗಪ್ಪ ಇದೆಲ್ಲ ಮುಗಿಯುತ್ತೆ ಅಂತ ತುಂಬ ಬೇಜಾರಾಗೋದು. ನಾನು ಎಷ್ಟೊಂದು ಸಲ ಹತ್ಬಿಟ್ಟಿದ್ದೀನಿ ಅವ್ನು ಅಳೋದನ್ನ ನೋಡಿ. ರಾತ್ರಿ ಹೊತ್ತು 12 ಗಂಟೆ 2 ಗಂಟೆ ನೈಟ್ ಅವಾಗೆಲ್ಲಾನು ಎದ್ದು ಅದನ್ನು ಪ್ರಿಪೇರ್ ಮಾಡಿ ಕೊಡೋ ತನಕ ಅಳು ಅಳು ಅಳು, ಅದು ತುಂಬ ಬೇಜಾರಾಗೋದು ಅವಾಗ ಮಗುನ ನೋಡಿದ್ರೆ. ಈ ಫಾರ್ಮುಲಾ ಫೀಡಿಂಗ್, ಈ ನೈಟ್ ಹೊತ್ತು ಎದ್ದು ಇದು ಮಾಡೋದ್ರ ಮಧ್ಯದಲ್ಲಿ ಅವಾಗವಾಗ ಪದೇ ಪದೇ ಅವನು ಹಾಸ್ಪಿಟ್ಲಿಗೆ ಚೆಕಪ್ ಅಂತ ಕರ್ಕೊಂಡು ಹೋಗ್ತಾನೆ ಇರಬೇಕಿತ್ತು. ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಅಥವಾ 10 days ಒನ್ಸ್ ನಾವು ಕರ್ಕೊಂಡು ಹೋಗ್ತಾ ಇದ್ವಿ. ಅವ್ನು ಸಿನ್ಸ್ ಪ್ರಿಮೆಚ್ಯೂರ್ ಆಗಿದ್ದರಿಂದ ಕಣ್ಣು ಸರಿಯಾಗಿ ಡೆವಲಪ್ ಆಗಿದೆಯಾ, ರೆಟಿನಾ ಚೆನ್ನಾಗಿ ಡೆವಲಪ್ ಆಗಿದೆಯಾ, ಹಿಯರಿಂಗ್ ಚೆನ್ನಾಗಿದೆಯಾ ಅಂತ ಎಲ್ಲ ಟೆಸ್ಟ್ ಮಾಡ್ಸೋಕ್ಕೆ, ಬ್ರೈನ್ ಡೆವಲಪ್ಮೆಂಟ್, ಬ್ರೈನ್ದು ಒಂದು ಸ್ಕ್ಯಾನ್ ಎಲ್ಲ ಮಾಡಿದರು. ಅದು ROP ಅಂತ ಮಾಡ್ತಾರೆ, ಐ ಟೆಸ್ಟ್ ಮಾಡೋದಕ್ಕೆ. ಅದು ಕರ್ಕೊಂಡೋಗಿ ಅವರೇ ಒಳಗಡೆ ಮಾಡ್ತಾರೆ, ನಮ್ಮನ್ನ ಒಳಗಡೆ ಬಿಡಲ್ಲ, NICUನಲ್ಲಿ ಮಾಡ್ತಾರೆ. ಅಳೋದು, ಮಗು ಅಳೋದು, ಅದು ಕಣ್ಣಿಗೆ ಕ್ಲಿಪ್ ಥರ ಏನೋ ಈ ಥರ ಹಾಕಿ ಮಾಡ್ತಾರಂತೆ. ಅಳೋದಕ್ಕೆ ನಾವು ಆಚೆಗಡೆ ಇರೋಕ್ಕಾಗಲ್ಲ, ಒಳಗಡೆ ಹೋಗೋಕ್ಕಾಗಲ್ಲ. ಎಷ್ಟು ಒಂದು ಸಂಕಟ ಆಗುತ್ತೆ ಅಂದರೆ, ಆಮೇಲೆ ಎತ್ಕೊಂಡು ಒಂದು ಸಮಾಧಾನ ಮಾಡಿ ಫೀಡ್ ಮಾಡಿ ಎಲ್ಲ ಮಾಡಿ ಒಂದು 3-4 ಸಲ ಅದು ಕಣ್ ಟೆಸ್ಟ್ ಮಾಡಿ ಎಲ್ಲ ಚೆನ್ನಾಗಿ ಡೆವಲಪ್ ಆಗಿದೆ, ಏನೂ ತೊಂದರೆ ಇಲ್ಲ, ಐಸೈಟ್ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ಮೇಲೆ ಅವಾಗ ಸ್ವಲ್ಪ ಸಮಾಧಾನ ಆಯಿತು. ಹಿಯರಿಂಗ್ ಟೆಸ್ಟ್ ಕೂಡ ಅಷ್ಟೇ, ಅದು ಒಂದು ಸಲ ಮಾಡಿದರು, ಇಲ್ಲ ಏನೂ ತೊಂದರೆ ಇಲ್ಲ ಅಂತ ಬಂದಾಗ ತುಂಬ ಖುಷಿ ಆಯಿತು. ಇದೆಲ್ಲ ನಡೀತಾ ಇರಬೇಕಾದ್ರೆ ಬ್ರೈನ್ದು ಒಂದು ಸ್ಕ್ಯಾನ್ ಥರ ಮಾಡಿದರು. ಮಾಡಿಬಿಟ್ಟು ನನಗೆ ರಿಪೋರ್ಟ್ ಕೊಡಬೇಕಾದ್ರೆ ಅವತ್ತು ನನ್ನ ಹಸ್ಬೆಂಡ್ ಬಂದಿಲ್ಲ ನನ್ನ ಜೊತೆ, ನಾನು ನಮ್ಮ ತಂದೆ ಹೋಗಿ ರಿಪೋರ್ಟ್ ಕಲೆಕ್ಟ್ ಮಾಡ್ಕೊಳಕ್ಕೆ ಅಂತ ಹೋಗಿದ್ದೀವಿ. ಇವನು ಎತ್ಕೊಂಡು ಹೋಗಿದ್ದೀವಿ ತೋರಿಸ್ಕೊಂಡು ಬರೋಣ ಅಂತ. ಅಲ್ಲಿ ನೋಡಿಬಿಟ್ಟು ಅವ್ರು ಹೇಳ್ತಾರೆ, ಬ್ರೈನಲ್ಲಿ ಸ್ವಲ್ಪ ಬ್ಲೀಡಿಂಗ್ ಆಗಿತ್ತು, ಇವಾಗ ಸ್ಟಾಪ್ ಆಗಿದೆ ಅಂತ ಅಂದರು. ನನಗೆ ನನ್ನ ಬ್ಲೀಡಿಂಗ್ ಅದು ವಿಷಯ ನನಗೆ ಗೊತ್ತೇ ಇಲ್ಲ, ಇದುವರೆಗೂ ಯಾರೂ ಹೇಳಿಲ್ಲ. ನೀವು ಸಡನ್ನಾಗಿ ಈ ಥರ ಹೇಳ್ತಾ ಇದ್ದೀರಾ, ನನಗೆ ಗಾಬರಿ ಆಗ್ತಾಯಿದೆ, ಏನಾಯಿತು, ಏನು ಬ್ಲೀಡಿಂಗ್ ಏನಂದರೆ, ಏನಿಲ್ಲಮ್ಮ ಅದು NIC ಪ್ರೀ ಟರ್ಮ್ ಆಗಿರೋದ್ರಿಂದ ಸ್ವಲ್ಪ ನರ್ವ್ಸ್ ಎಲ್ಲ ಈ ವೀಕ್ ಆಗಿರುತ್ತೆ. ಆ ಟೈಮಲ್ಲಿ ಸ್ವಲ್ಪ ಬ್ಲೀಡಿಂಗ್ ಆಗಿದೆ, ಏನೂ ತೊಂದರೆ ಏನಿಲ್ಲ, ಇವಾಗ ಬ್ಲೀಡಿಂಗ್ ಸ್ಟಾಪ್ ಆಗಿ ಅದೆಲ್ಲ ಕರೆಕ್ಟ್ ಆಗಿದೆ ಅಂದರು. ಆದ್ರೂ ಒಂಥರ ಮನಸ್ಸು ತಡೆಯಲ್ಲ. ಅದು ಬ್ರೈನ್ ಅಂತ ಬಂದಾಗ ತುಂಬ ಗಾಬರಿ ಆಗುತ್ತೆ. ಆಮೇಲೆ ಮತ್ತೆ ನಮ್ಮ ಪೀಡಿಯಾಟ್ರಿಷಿಯನ್ ಹತ್ರ ಹೋಗಿ ಕೇಳಿದಾಗ, ಇಲ್ಲ ಅದೇನಿಲ್ಲ, ಅದು ಪ್ರೀ ಟರ್ಮ್ ಬೇಬೀಸಲ್ಲಿ ಕಾಮನ್ ಆಗಿ ಈ ಥರ ಆಗುತ್ತೆ, ಅದೇನೂ ವರಿ ಮಾಡೋದು ಬೇಡ
ಏನು ಟೆನ್ಷನ್ ಇಲ್ಲ, ಸರಿ ಹೋಗಿದೆ ಅಂತ ಹಾಕಿದ್ದಾರೆ ಇದ್ರಲ್ಲಿ ರಿಪೋರ್ಟಲ್ಲಿ. ಅವರು ಇಂಥದ್ದು ತುಂಬ ನೋಡಿರ್ತಾರೆ. ಬಟ್ ನಮಗಿದು ಫಸ್ಟ್ ಟೈಮ್, ಏನು ಬ್ರೈನಲ್ಲಿ ಬ್ಲೀಡಿಂಗು ಏನಿದು ಅಂತ ಅಂದಾಗ ನಾನು ನನ್ನ ಹಸ್ಬೆಂಡ್ಗೆ ಹೇಳಿದಾಗ ಅವರೂ ತುಂಬ ಟೆನ್ಷನ್ ಆಗಿಬಿಟ್ರು. ಏನಿದು ಏನು ಇನ್ನೊಂದ್ಸಲ ಎಲ್ಲಾದರೂ ಸ್ಕ್ಯಾನ್ ಮಾಡಿಸೋಣ, ಒಂದು ಸೆಕೆಂಡ್ ಒಪಿನಿಯನ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಮತ್ತೆ ಇನ್ನೊಂದು ಕಡೆ ಸ್ಕ್ಯಾನ್ ಮಾಡಿದಾಗ ಅವ್ರು ಅವಾಗ ನನಗೆ ಸ್ಕ್ಯಾನ್ ಮಾಡಬೇಕಾದ್ರೆ ಒಳಗಡೆ ಬಿಟ್ಟಿದ್ರು. ಅವಾಗ ನನ್ನ ಮಗು ಜೊತೆ ಇದ್ದು ಅವರೆಲ್ಲ ಸ್ಕ್ಯಾನ್ ಮಾಡ್ತಾ ಹೇಳಿದ್ರು. ನಾನು ಹೇಳಿದ್ರು, ಇಲ್ಲಮ್ಮ ಅದೆಲ್ಲ ಏನು ಬ್ಲೀಡಿಂಗ್ ಏನಿಲ್ಲ, ಬ್ರೈನ್ ಏನು ಪ್ರಾಬ್ಲಮ್ ಇಲ್ಲ, ಏನು ಟೆನ್ಷನ್ ಮಾಡ್ಕೊಬೇಡಿ, ಅವಾಗ ಆಗಿರುತ್ತೆ ಪ್ರೀಟರ್ಮ್, ಅದು ಸ್ಟಾರ್ಟಿಂಗಲ್ಲೇ ಅದು ಕಾಮನ್, ಅವ್ರು ಹೇಳಿದ್ದು ನಿಜ, ನೀವೇನು ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡಿ, ಏನೂ ತೊಂದರೆ ಇಲ್ಲ ಅಂತ ಅಂದಾಗ ಅವಾಗ ಸ್ವಲ್ಪ ಸಮಾಧಾನ ಆಯಿತು. ಓಕೆ, 2 ಒಪಿನಿಯನ್ ತೊಗೊಂಡು 2 ಕಡೆನೂ ಪಾಸಿಟಿವ್ ಅಂತ ಬಂದಿದೆ. ದೇವ್ರೇ ಥ್ಯಾಂಕ್ ಗಾಡ್. ಏನಪ್ಪ ಇದು ಈ ಥರ ಮೊದಲೇ ನಾನಲ್ಲೇ ಒಂದು ಬಾಡಿ ಟೆಂಪ್ರೇಚರ್ ಮೇಂಟೈನ್ ಮಾಡ್ತಾ ಇದ್ದೀನಿ, ಫಾರ್ಮುಲಾ ಫೀಡಿಂಗು, ಕಣ್ ಟೆಸ್ಟು, ಇದೆಲ್ಲದ್ರ ಮಧ್ಯದಲ್ಲಿ ಮತ್ತೆ ಬ್ರೈನ್ ಅದೇ ತುಂಬ ಇಂಪಾರ್ಟೆಂಟ್. ಅದರಲ್ಲೇ ಬ್ಲೀಡಿಂಗ್ ಆಗಿ ಸ್ಟಾಪ್ ಆಗಿದೆ, ಏನೂ ತೊಂದರೆ ಇಲ್ಲ ಅಂತ ಅಂದಾಗ ತುಂಬಾ ಗಾಬರಿ ಆಗ್ಬಿಡ್ತು. ಹೆಂಗೋ ಅದೂ ಸರಿ ಹೋಯ್ತು ಅಂತ ಗೊತ್ತಾದ್ಮೇಲೆ ಅವಾಗ ಸ್ವಲ್ಪ ಸಮಾಧಾನ ಆಯಿತು. ಹಿಂಗೋ ಒಂದು 3 ಮಂತ್ಸ್ ಅವನಿಗೆ ಕಂಪ್ಲೀಟ್ ಆಯಿತು. 3 ಮಂತ್ಸ್ ಆಗೋ ಅಷ್ಟರಲ್ಲಿ ಅವನು ಕೂಡ 2.5 kg ಆಗಿದ್ದ ಗೇನ್. ಅದಾದಮೇಲೆ ನಾರ್ಮಲ್ ಎಲ್ಲ ಮಕ್ಕಳ ಥರ ಅಳೋದು, ಸೌಂಡ್ ಮಾಡೋದು. ಅಲ್ಲಿ ತನಕ ಒಂಚೂರು ಅಳ್ತಾ ಇರಲಿಲ್ಲ, ಒಂಚೂರು ಸೌಂಡ್ ಮಾಡ್ತಿರ್ಲಿಲ್ಲ. ಹೆಂಗೆ ಮಲ್ಕೊಂಡಿರ್ತಾ ಇದ್ನೋ ಹಂಗೆ ಮಲ್ಕೊಂಡಿರ್ತಾ ಇದ್ದ ಅವನು. ಮನೇಲಿ ಮಗು ಇದೆಯಾ ಇಲ್ವಾ ಅನ್ನೋ ಥರ ಇರ್ತಾಯಿತ್ತು ಮನೆ. 3 ಮಂತ್ಸ್ ಕಂಪ್ಲೀಟ್ ಆದಮೇಲೆ ಅವನು ಫುಲ್ ಆ್ಯಕ್ಟಿವ್ ಆದ. ಅಳೋದು, ಮಕ್ಕಳು ಅದೇ ಒಂಥರ ಕೇಕೆ ಹಾಕ್ತಾರೆ, ಸೌಂಡ್ ಮಾಡ್ತವೆ, ಅದೆಲ್ಲ ಮಾಡೋದು. ಆಮೇಲೆ ಹೇಳಿದ್ರು ಸ್ವಲ್ಪ ಅವನಿಗೆ ಈವ್ನಿಂದಾನೇ ಪ್ರಾಕ್ಟೀಸ್ ಮಾಡಿಸಿ, ಪ್ರೀಟರ್ಮ್ ಆಗಿರೋದ್ರಿಂದ ಲೈಕ್ ಡೆವಲಪ್ಮೆಂಟ್ಸ್ ಎಲ್ಲ ಸ್ವಲ್ಪ ಡಿಲೇ ಆಗಿರುತ್ತೆ ಬೇರೆ ಮಕ್ಕಳಿಗಿಂತ. ಅವ್ನು ನೋಡಿ ಬೆರಳಿಗೆ ಮಾಡಿ ಅವನಿಗೆ ಕಣ್ಣು ಫೋಕಸ್ ಸರಿಯಾಗಿ ಬರ್ತಾ ಇದೆಯಾ ಅದೆಲ್ಲ ಹೇಳಿದ್ರು. ಅದೆಲ್ಲ ಮಾಡಿಸೋದು. ನನ್ನ ಹಸ್ಬೆಂಡ್ ಕೂಡ ತುಂಬ ಟಾಯ್ಸ್ ತಂದ್ಕೊಟ್ಟಿದ್ರು, ಮ್ಯಾಟ್ ಥರ, ಅದ್ರ ಮೇಲೆ ಈ ಥರ ಬೆಲ್ಸ್ ಎಲ್ಲ ಇರೋದು, ಕೈ ಕಾಲು ಕೋಆರ್ಡಿನೇಷನ್ ಬರುತ್ತೆ, ಹ್ಯಾಂಡ್ ಆ್ಯಂಡ್ ಐ ಕೋಆರ್ಡಿನೇಷನ್ ಬರುತ್ತೆ ಅಂತಂದ್ಬಿಟ್ಟು ಅವಾಗಲೇ ಎಲ್ಲನೂ ತೊಗೊಂಡು ಬಂದು ಕೊಟ್ಟು ಅವ್ನಿಗೆಲ್ಲ ಪ್ರಾಕ್ಟೀಸ್ ಮಾಡಿಸ್ಬೇಕು. ಅವ್ನು ಸ್ವಲ್ಪ ಡಿಲೇ ಆಗುತ್ತಮ್ಮ ಅಂತ ಹೇಳಿದ್ರು. ಅದ್ರ ಥರನೇ ಅವನು ಸ್ವಲ್ಪ ಉಲ್ಟಾ ಆಗೋದೇ ಆಗಲಿ, ತೆವಳೋದೇ ಆಗಲಿ ಸ್ವಲ್ಪ ಲೇಟ್ ಆಯಿತು. ಅಂದರೆ ಲೈಕ್ 1 ಮಂತ್ 1.5 ಮಂತ್ ಸ್ವಲ್ಪ ನಿಧಾನನೇ ಆಗ್ತಾ ಬಂತು. ಅವ್ರು ಹೇಳಿದ್ರಿಂದ ನಾವು ಸ್ವಲ್ಪ ಅಷ್ಟು ಇದೇನು ಓಕೆ ಮಾಡ್ತಾನೆ ಅವನೇನು ತೊಂದರೆ ಆಗಲ್ಲ, ಏನು ಮಾಡಲ್ಲ. ನಾವೂ ಕೂಡ ಒಂದಷ್ಟು ಅವ್ರು ಹೇಳಿದ್ದು ಅಥವಾ ಫೋನಲ್ಲಿ ನೋಡಿದ್ದು ಟಿಪ್ಸ್ಗಳನ್ನ ನೋಡಿಕೊಂಡು ಈ ಥರ ಮಾಡ್ಬೋದು, ಬೇಬಿ ಮಸಾಜ್ ಮಾಡೋದು, ಅವನಿಗೆ ಸ್ವಲ್ಪ ರೋಲ್ ಆಗೋಕ್ಕೆ ಹೆಲ್ಪ್ ಮಾಡೋದು, ಈ ಥರ ಮಾಡ್ತಾಯಿದ್ವಿ. ಆ್ಯಂಡ್ ಫೈನಲಿ ಒಂದು 10 ಮಂತ್ಸ್ ಐ ಥಿಂಕ್ 10 ಮಂತ್ಸ್ ಆದಮೇಲೆ ತೆವಳಕ್ಕೆ ಶುರು ಮಾಡ್ದ. ಬಟ್ 1 ತಿಂಗಳು ಕೂಡ ಸರಿಯಾಗಿ ತೆವಳಿಲ್ಲ, ಆಗಲೇ ಎದ್ದು ನಿಂತ್ಕೊಂಡು ನಡೆಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಅದು ಬೇಗ ಮಾಡ್ದ. ಇವಾಗ ಅವನ್ನ ನೋಡಿದೆ ಎಲ್ಲರೂ, ಅವ್ನು ಪ್ರೀಟರ್ಮ್ ಅಂದರೆ ಯಾರೂ ನಂಬೋದೇ ಇಲ್ಲ. ಯಾವುದೇ ಡಾಕ್ಟರ್ ನೋಡಿದ್ರು ಗ್ರೋತ್ ಚೆನ್ನಾಗಿದೆ, ವೇಟ್ ಚೆನ್ನಾಗಿದೆ, ಹೈಟ್ ಎಲ್ಲ ಚೆನ್ನಾಗಿದೆ ಅಮ್ಮ, ಪ್ರೀಟರ್ಮ್ ಅಂತ ಅನ್ಸೋದೇ ಇಲ್ಲ, ಚೆನ್ನಾಗಿದ್ದಾನೆ, ಏನೂ ತೊಂದರೆ ಇಲ್ಲ ಅಂತಲೇ ಹೇಳ್ತಾರೆ. ಅದೆಲ್ಲ ಕೇಳಿದಾಗ ತುಂಬ ಖುಷಿ ಆಗುತ್ತೆ. ನಾವು ಅಷ್ಟು ತಿಂಗಳು ಅವನು ಏನು ನೋಡ್ಕೊಂಡು ಕಷ್ಟಪಟ್ಟಿದ್ವೋ ಅದೆಲ್ಲ ಅವ್ರು ಆ ಥರ ಹೇಳಿದಾಗ ಒಂಥರ ತುಂಬ ಖುಷಿ ಆಗುತ್ತೆ. ಹಬ್ಬ, ಏನೂ ತೊಂದರೆ ಇಲ್ಲ, ನಾವು ಚೆನ್ನಾಗಿ ನೋಡ್ಕೊಂಡಿದ್ದೀವಿ ಅನ್ನೋದೊಂದು ಸಮಾಧಾನ ನಮಗೆ, ನಮ್ಮ ಮಗ ಚೆನ್ನಾಗಾಗಿದ್ದಾನೆ ಅನ್ನೋದೊಂದು ಸಮಾಧಾನ, ಎಲ್ಲ ಸೇರಿ ಒಂಥರ ತುಂಬ ಖುಷಿ ಆಗುತ್ತೆ. ಯಾರ್ಯಾರು ಪ್ರೀಟರ್ಮ್ ಮದರ್ಸ್ಗೆ ಗೊತ್ತಿರುತ್ತೆ ಅದು ಹೆಂಗೆ ನಮಗೊಂದು ಫೀಲ್ ಇರುತ್ತೆ. ಪ್ರೀಟರ್ಮ್ ಬೇಬಿ ಅಂದರೆ ಏನೋ ಡೆವಲಪ್ಮೆಂಟ್ ಇರಲ್ಲ ಹಂಗೆ ಅಂತ ಗೊತ್ತಿರಲ್ಲ ಜನಗಳಿಗೆ. ಅವ್ರು ಮಾತಾಡ್ತಾರೆ, ಬಟ್ ನಮಗೆ ತುಂಬ ಹರ್ಟ್ ಆಗುತ್ತೆ. ಬಟ್ ಆ ಥರ ಇರಲ್ಲ, ತುಂಬ ಚುರುಕಾಗಿರ್ತಾರೆ ಮಕ್ಕಳು, ಬೇಗ ಎಲ್ಲ ಕಲ್ತ್ಕೊತಾರೆ. ಈಗಲೂ ಕೂಡ ನನ್ನ ಮಗನ ನೋಡಿದ್ರೆ ಆ ಥರ ಅನ್ಸೋದೇ ಇಲ್ಲ. ಎಲ್ಲಾನು ಅವನ ವಯಸ್ಸಿನ ಮಕ್ಕಳು ಹೇಗಿದ್ದಾರೋ ಅವ್ರಿಗಿಂತ ಚುರುಕಾಗಿ ಚೆನ್ನಾಗೇ ಇದ್ದಾನೆ. ತುಂಬ ಖುಷಿ ಆಗುತ್ತೆ. ಎಲ್ಲ ದೇವ್ರ ದಯೆಯಿಂದ ಎಲ್ಲ ಒಳ್ಳೆಯದಾಯಿತು. ಇದೇ ಥರ ನಿಮ್ದೇನಾದರೂ ಒಂದು ಸ್ಟೋರಿ ಇದ್ದರೆ ಅಥವಾ ನಿಮ್ಮ ಮಕ್ಕಳದ್ದು ಈ ಥರ ಏನಾದರೂ ಒಂದಿದ್ದರೆ ನನ್ನ ಜೊತೆ ಶೇರ್ ಮಾಡ್ಕೊಳ್ಬೋದು. ನೀವು ಈ ವಿಡಿಯೋ ನೋಡಿದ್ದೀರಾ, ಹೇಗನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇದೇ ಥರ ವಿಡಿಯೋಸ್ ಮಾಡ್ತಾ ಇರ್ತೀನಿ. ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನಿಮ್ಗೆ ಗೊತ್ತಿರೋರ್ಗು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋಕ್ಕೆ ಹೇಳಿ. ನಿಮ್ಮ ಸಪೋರ್ಟ್
ಸಿಂಪ್ಲಿ ಹರ್ಷಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.